ಸರ್ ನಮ್ಗೇನ್ ಅನ್ಸುತ್ತೆ ಗೊತ್ತಾ, ರೇಣುಕಾಚಾರ್ಯ ಒಂದ್ ರೀತಿ ವಿಷಕಂಠ ಇದ್ದಂಗೆ, ಎಲ್ಲ ನುಂಗ್ಕೊಬಿಟ್ಟು ಗಂಟ್ಲಿಂದ ಹೊರಗಡೆ ಆರಾಮಾಗಿರ್ತಾರೆ. ಯಾಕಂದ್ರೆ ಪಕ್ಷ ಚೆನ್ನಾಗಿರ್ಬೇಕು. GM ಸಿದ್ದೇಶ್ವರ ಅವ್ರಿಗೆ ಪಕ್ಷ ಏನ್ ಕಡಿಮೆ ಮಾಡಿತ್ತು? ಅವ್ರ ಅಪ್ಪ MP ಆಗಿದ್ರು, ಅವ್ರ 4 ಸಲ MP ಆದ್ರು, ಅವ್ರ ಹೆಂಡತಿಗೆ ಟಿಕೆಟ್ ಕೊಟ್ರು, ಕೇಂದ್ರ ಸಚಿವರನ್ನ ಮಾಡಿದ್ರು. ಇಷ್ಟಾದ್ರೂ ನೀವು ವಿಜೇಂದ್ರಗ್ ಜೈ ಅಂತೀರಾ, ಅವ್ರ ವಿಜೇಂದ್ರಗ್ ಧಿಕ್ಕಾರ ಅಂತಾರೆ. ಅವ್ರನ್ನೇ ಕೇಳ್ಬಿಟ್ಟು ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ನನಗೆ 3 ಸರಿ ಪಕ್ಷ ಟಿಕೆಟ್ ಕೊಟ್ಟಿದೆ, ಮಂತ್ರಿ ಆಗಿದ್ದೀನಿ, ನಿಗಮದ ಅಧ್ಯಕ್ಷ, ನನಗೆ ತೃಪ್ತಿ ಇದೆ. ನೋಡಿ, 2 ವೇಳೆ ಈಗ ನಾನು ಹೇಳೋದು ಬೇರೆಯವ್ರ ಕಡೆ ಬೆಟ್ಟು ಮಾಡಿ ತೋರಿಸಿದೆ. ಹೌದು. ಸೋಲಿಗೆ ಇನ್ನೊಬ್ಬರು ಗೆದ್ದಾಗ ನನ್ನ ಸಾಮರ್ಥ್ಯ ಎಲ್ಲ ನಾನು ಹೇಳ್ತಾರೆ, ಒಬ್ಬ ವ್ಯಕ್ತಿ ಕುರಿತಲ್ಲ. ಗೆದ್ದಾಗ ನಾನು, ಸೋತಾಗ ಬೇರೆಯವ್ರ ಕಡೆ ಬೇರೆ ಮಾಡಿ ತೋರಿಸೋದು ತಪ್ಪು. ಸೋಲಿಗೆ ಬಹಳಷ್ಟು ಕಾರಣ ಇದೆ. ಜನಾದೇಶ ಒಪ್ಕೊಳ್ಳೇಬೇಕಲ್ಲ. ಹೌದು. ನಾವು ಸೋತಿದ್ವಿ, ಒಪ್ಕೊಂಡಿದೀವಿ. ನಾವು ಇನ್ನೊಬ್ಬರ ಕಡೆ ಬೆರಳು ಮಾಡಿ ತೋರಿಸ್ತೀವ? ಇಲ್ಲ. ಈಗ ಹಂಗಂತೇಳಿ ವಿಜೇಂದ್ರ ಯಡಿಯೂರಪ್ಪನ ಯಾರನ್ನ ಸೋಲಿಸಿ ಅಂತ ಹೇಳಿದ್ರ? ಪಾಪ ಕೈ ಮುಗಿದು ಹೇಳಿದ್ರೆ ಯಡಿಯೂರಪ್ಪ ವಿಜೇಂದ್ರ ಅವರು ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡಿದ್ರು, ಕೈ ಮುಗಿದ್ರು. ಸೋಲಿ ನಾವ್ಯಾರು ಕಾರಣ ಅಲ್ಲ, ಅವರ ಸ್ವಯಂಕೃತ ಅಪರಾಧಗಳು ತಪ್ಪಿರುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಸೋತ ಮೇಲೆ ಅರೆ ಆತು, ನಮ್ಮನ್ನು ಇಷ್ಟು 4 ಬಾರಿ MP ಮಾಡಿದರೆ, ಕೇಂದ್ರ ಸಚಿವರಾಗಿದ್ದೀವಿ, ಈ ಜಿಲ್ಲೆ ಸಂಘಟನೆ ಮಾಡಬೇಕಂತ ಮನೋಭಾವನೆ ಇರಬೇಕು. ಯಾರ ವಿರುದ್ಧ ಸಂಘರ್ಷ? ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸಂಘರ್ಷ, ನಮ್ಮವ್ರ ವಿರುದ್ಧ ಸಂಘರ್ಷ ಇರಬಾರ್ದು. ಹೌದು. ನಾ ಸೋತಿನಂತ ಇನ್ನೊಬ್ಬರ ಮೇಲೆ ಕಾರ್ಯಕರ್ತರ ಕಡೆ ಬೆರಳು ಮಾಡಿ ತೋರಿಸ್ತೀನ? ತೋರಿಸಲ್ಲ. ನಮ್ಮ ದೌರ್ಬಲ್ಯಗಳು ಇರ್ಬೋದು, ಜನಕ್ಕೆ ನಮ್ಮ ಸೇವೆ ಅವಶ್ಯಕತೆ ಇಲ್ಲ ಅನ್ಸಿರ್ಬೋದು, ನಿಮ್ಮ ಒಳ್ಳೆತನ ನಮಗೆ ಯಾವ್ದು ಬ್ರೇಕ್ ಹಾಕಿರ್ಬೋದು, ಜನ ಬ್ರೇಕ್ ಕೊಟ್ಟಿರ್ಬೋದು. ಹಂಗಂತೇಳಿ ಜನ ಸೋಲ್ಸಿರು, ಸೋಲ್ಸಿ ಈ ಸೋಲ್ಸಿರು, ಇನ್ನೊಬ್ಬರ ಮೇಲೆ ಎತ್ತಕ್ಕ ತಪ್ಪು. 2 ಬೆರಳು ಎದುರಿಗಿದ್ದರ ಕಡೆ ತೋರಿಸಿ, 3 ಬೆರಳು ನಮ್ಮ ಕಡೆ ತೋರಿಸಿತ್ತು. ಕರೆಕ್ಟ್. ಸೋಲಿಗೆ ನಾನು ಕಾರಣ ಅಂತ ನಾವು ತಿಳ್ಕೋಬೇಕು. ಸ್ವಯಂಕೃತ ಅಪರಾಧ ಇರುತ್ತೆ. ಜನಾದೇಶ ಒಪ್ಕೊಳ್ಳೇಬೇಕಲ್ಲ. ಮತದಾರರಿಗಿಂತ ಯಾರು ದೊಡ್ಡವರಲ್ಲ.